ಪ್ರಚಾರದಿರ್ಬೋದು ಭಾಗವಹಿಸ್ತೀರಾ, ಎಲ್ಲೆಲ್ಲಿ ಹೋಗ್ತೀರಾ, ಏನು ಪ್ಲಾನಿಂಗ್ಸ್ ಇದೆ ನಿಮ್ಮದು? ಈಗಲೇ ಸ್ಪೆಂಡ್ ಮಾಡಿ ಮತ್ತೆ ಬರೋದಿಲ್ಲ. ಈಗಲೇ ನಾವು ಪುರ್ಸೊತ್ತು ಬೇಕಲ್ಲ. ಅಲ್ಲ ಸರ್, ಈಗಾಗಲೇ ಆಶಾ ಕಾರ್ಯಕರ್ತರಿಗೆ ಕಾರ್ಯ ಒತ್ತಡ ಜಾಸ್ತಿ ಆಗ್ತಾ ಇದೆ, ಸಂಬಳ ಆಗ್ತಿಲ್ಲ ಅನ್ನುವಂಥ ನಾವಿಲ್ಲಿ ಎಷ್ಟೇ ಹೇಳಿದ್ರು ಕೂಡ ನಿಮ್ಮ ಬೆಂಬಲ ಇಲ್ಲದೆ ಏನು ಮಾಡಲಿಕ್ಕೆ ಆಗುದಿಲ್ಲ. ಸೊ ನೀವು ಕೂಡ ಇವರ ಪಾರ್ಟ್ ಆಫ್ ಅವರ್ಸ್, ನಿಮ್ಮ ಕೂಡ ನಮ್ಮೊಟ್ಟಿಗೆ ಸೇರಿಸಿಕೊಂಡು ನಾವೆಲ್ಲರೂ ಕೂಡ ಸಾಮಾಜಿಕವಾಗಿ ಚಿಂತನೆ ಇರುವಂಥವರು, ನಾವು ಜನಪ್ರತಿನಿಧಿ ನಾನಿರಲಿ, MLAಗಳಿರಲಿ, ಅಧಿಕಾರಿ ವರ್ಗದವರಿರಲಿ ಮತ್ತು ಮಾಧ್ಯಮ ಮಿತ್ರರು ತಾವೆಲ್ಲರೂ ಸೇರಿ ಈ ಒಂದು ಯಶಸ್ವಿಗೊಳ್ಳಲಿಕ್ಕೆ ಕೆಲಸ ಮಾಡುವಂತ ನಾನು ಕೇಳಿಕೊಂಡು ಅತಿ ಶೀಘ್ರದಲ್ಲೇ ಈ ಪಾಲಿಸಿಯನ್ನು ಮತ್ತು ಯೋಜನೆಯನ್ನು ಬಿಡುಗಡೆ ಮಾಡಿ ನಾವು ಆಶಾ ಕಾರ್ಯಕರ್ತರ ಮುಖಾಂತರ ಮನೆ ಮನೆಗೆ ಸರ್ವೆ ಮಾಡಿಕೊಂಡು ಮುಂದಿನ 6 ತಿಂಗಳ ಒಳಗಡೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದಕ್ಕೆ ಪೂರ್ವವಾಗಿ ಪ್ರೀ ಮೊನೋಪೋಸ್ ಮತ್ತು ಪೋಸ್ಟ್ ಮೊನೋಪೋಸ್ನಲ್ಲಿ ಎಷ್ಟು ಇದ್ದಾರೆ ಅಂತೇಳಿ ಡೇಟಾ ನಾವು ತಗೊಂಡ ಕೆಲಸ ಮಾಡಿಕೊಂಡು ಮತ್ತೆ ಹಂತವಾಗಿ ಮುಂದೆ ಹೋಗುವಂಥ ಕೆಲಸ ಖಂಡಿತವಾಗಿ ಮಾಡೋದು ಮಾತ್ರ ಅಲ್ಲ, ನಾವು ಇದನ್ನು ಕಾರ್ಯರೂಪಕ್ಕೆ ತಂದು ಕೇಂದ್ರ ಸರ್ಕಾರ ಸಚಿವರನ್ನು ಭೇಟಿಯಾಗಿ ಈ ಒಂದು ಯೋಜನೆಯನ್ನು ಈ ದೇಶದ ಮಹಿಳೆಯರು ಕೂಡ ತಗೊಳ್ಬೇಕಂತೇಳಿ ಕೇಂದ್ರ ಸರ್ಕಾರ ನಾವು ಕೂಡ ಒತ್ತಾಯ ಮಾಡ್ತೇವೆ. ಇನ್ನೂ ಇವರಿದ್ದಾರೆ, ಪ್ರಶ್ನೆ ಕೇಳಿ ಉತ್ತರ ಕೊಡ್ತಾರೆ. ಈಗ ಇದರಲ್ಲಿ ಏನೆಲ್ಲ ಯೋಜನೆ ಅಂತ ಹೇಳಿದ್ರಿ, ಆ ಟೈಮಲ್ಲಿ ಅಂದ್ರೆ ಅವರಿಗೆ ಏನಾದರೂ ಫುಡ್ ಸಪ್ಲಿಮೆಂಟ್ಸ್ ಅದೆಲ್ಲ ನೆಕ್ಸ್ಟ್. ಈಗ ಫಸ್ಟ್ ನಾವು ರೋಗ ಏನಂತ ನೋಡುದು, ಮತ್ತೆ ಅದಕ್ಕೆ ಮದ್ದು ಕೊಡುದು. ಈಗ ನಾವೇ ಸ್ಟಾರ್ಟಿಂಗ್ ಅಲ್ಲ, ಈಗ ನಾವು ಫಸ್ಟ್ ಈಸ್ ವಿ ಆರ್ ಫೈಂಡಿಂಗ್ ಔಟ್, ಮನೆ ಮನೆಗೆ ಹೋಗಿ ಆವಾಗ ನಮಗೆ ವೈದ್ಯರ ಪಾಲಿಸಿಯಲ್ಲಿ ಡೂ ಆ್ಯಂಡ್ ಡೋಂಟ್ಸ್ ಏನಿದೆಯಾ ಅವ್ರಿಗೆ ಮನೆ ಮೇಲೆ ಮಾಹಿತಿ ಕೊಡ್ತೇವೆ. ಈ ಒಂದು ಕಾಲಘಟ್ಟದಲ್ಲಿ ನಿಮ್ಮ ಊಟದ ವ್ಯವಸ್ಥೆ ಹೇಗಿರಬೇಕು, ನಿಮ್ಮ ಜೀವನ ಎಕ್ಸರ್ಸೈಸ್ ಹೇಗಿರಬೇಕು, ನೀವು ಎಷ್ಟು ಗಂಟೆ ನಿದ್ದೆ ಮಾಡಬೇಕು, ಯಾವ ವಿಚಾರ ಇರಬೇಕು, ಇದೆಲ್ಲ ಏನಾದ್ರು ಮಾಹಿತಿ ಎಲ್ಲ ಕೊಡ್ತೇವೆ. ಅದನ್ನು ನಾವು ಆಶಾ ಕಾರ್ಯಕರ್ತರ ಮುಖಾಂತರ ಮನೆ ಮನೆಗೆ ಮುಟ್ಟಿಸ್ತೇವೆ. ಮತ್ತು ಅಲ್ಲಿ ಕೆಲವೊಂದು ಅಂಶವನ್ನು ಐಡೆಂಟಿಫೈ ಮಾಡ್ತಾರೆ. ಈಗ ಒಬ್ಬರ ಹತ್ರ ಬಂದು ಹೇಗೆ ಏನಂತೆಲ್ಲ ಕೇಳಿಕೊಂಡಾಗ ಅವರಿಗೆ ಒಂದು ಅಂದಾಜು ಸಿಗ್ತದೆ, ಇವರು ಈ ಒಂದು ಮೆಂಟಲ್ ಸ್ಟ್ರೆಸ್ಗೆ ಒಳಪಟ್ಟವರಿದ್ದಾರೆ. ಆಗ ಆ ಒಂದು ಕ್ಲಿಯರ್ ಕ್ಲಾರಿಟಿ ನಮಗೆ ಗೊತ್ತಾಗ್ತದೆ. ಬೇರೆ ಬೇರೆ ಮಹಿಳಾ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ. ತದನಂತರ ನಮ್ಮಲ್ಲಿ ಬೇರೆ ಬೇರೆ ಯೋಜನೆಗಳು ಇದೆ. ನೀವೆಲ್ಲ ಕೇಳುವ ಪ್ರಶ್ನೆಗೆ ಅದೇ ಹೀಗೆ ಅದನ್ನು ಹೇಳಲಿಕ್ಕೆ ಹೋಗುದಿಲ್ಲ. ಎಲ್ಲ ಹೀಗೆ ಹೇಳಿದ್ರೆ ಮತ್ತೆ ನೆಕ್ಸ್ಟ್ ನಾನೆಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈಗ ಸ್ವಲ್ಪ ಅರ್ಧ ಬಾಕಿ ಇಟ್ಟಿದ್ದೇವೆ. ಈಗ ಕಟ್ಬ್ಯಾಕ್ ಮಾಡಬೇಕಲ್ಲ, ಅವೇರ್ನೆಸ್ ಅಂಡ್ ಇನ್ಫಾರ್ಮೇಶನ್. ಬೈ 6 months ವಿಲ್ ಗೆಟ್ ಕಂಪ್ಲೀಟ್ ಡಾಟಾ ಇನ್ ಅವರ್ ಹ್ಯಾಂಡ್. ಯಾಕೆ ನಾವೀಗ ಇವರು ಪಾಲಿಸಿ ಮಾಡಿಕೊಟ್ಟಾಗ ನಂತರ ನಾವು ಅದನ್ನು ಅದು ಅಫಿಷಿಯಲ್ ಆಗಿ ನಾವು ಅದನ್ನು ಅನುಷ್ಠಾನ ಮಾಡಬೇಕು. ಅದಕ್ಕೆ ಬೇಕಾಗುವಂಥ IEC ಪ್ರೋಗ್ರಾಮ್, ಇನ್ಫಾರ್ಮೇಷನ್ ಎಜುಕೇಷನ್ ಕಮ್ಯುನಿಕೇಷನ್ ಬೇಕಾಗುವಂಥ ಎಲ್ಲ ಡೀಟೇಲ್ಸನ್ನು ನಾವು ಅದನ್ನು ಪ್ರಿಂಟ್ ಮಾಡಬೇಕು. ತದನಂತರ ಇವರ ಮುಖಾಂತರ ನಾವು ನಮ್ಮ ಎಲ್ಲ ಆಶಾ ಕಾರ್ಯಕರ್ತರು ಟ್ರೈನ್ ಮಾಡಲಿಕ್ಕೆ ಟ್ರೈನರ್ಗಳನ್ನು ನಾವು ತಯಾರು ಮಾಡಬೇಕು. ಒಂದು ರಾಜ್ಯದಲ್ಲಿ ಒಂದು 50 ಜನರ ಮಹಿಳೆಯರು ನಾವು ಟ್ರೈನ್ ಮಾಡಿ ಅವರು ಎಲ್ಲ ಜಿಲ್ಲೆಗೆ ಹೋಗಿ ಅಲ್ಲಿ ಆಶಾ ಕಾರ್ಯಕರ್ತರಿಗೆ ಟ್ರೈನ್ ಮಾಡಬೇಕು. ಅವ್ರ ನಂತರ ಮನೆ ಮನೆಗೆ ಹೋಗಬೇಕು. ಸೊ ಇದು ಇಟ್ ಈಸ್ ಅನ್ ಇದು ಇವತ್ತು ಸ್ಟಾರ್ಟ್ ಆದಷ್ಟೇ, ಇವತ್ತೇ ಮುಗಿದಿಲ್ಲ. ಇದರಲ್ಲಿ ಇವತ್ತು ನಾವು ಸ್ಟಾರ್ಟ್ ಮಾಡಿದ್ದೇವೆ. ನಮ್ಗೆ ಎಲ್ಲರ ಸಹಕಾರ, ನಿಮ್ಮೆಲ್ಲ ಸಹಕಾರ ಮುಖಾಂತರ ಒಂದು ಮಾದರಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ಈ ಒಂದು ವಿಚಾರದಲ್ಲಿ ಮುಂದೆ ಬರ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಜಿಲ್ಲಾ ಕೇಂದ್ರಗಳಲ್ಲಿ ಸರ್ DHOಗಳ ಸಮ್ಮುಖದಲ್ಲಿ ಆಶಾ ಕಾರ್ಯಕರ್ತರು ಮನೆ ಮನೆ ವಿಸಿಟ್ ಮಾಡ್ತಾರೆ. ನಾನು ಈಗಲ್ಲ, ಅದು ನೆಕ್ಸ್ಟ್ ಹೇಗಿರುತ್ತೆ ಪ್ರಕ್ರಿಯೆ ಅದ ಹೇಳ್ತೇನೆ. ನಾನು ಈಗ ಪಾಲಿಸಿ ಆಗಲಿಲ್ಲಲ್ಲ, ಅದಾಗ ಬರ್ತೇನೆ. ಕ್ಯಾಲ್ಕುಲೇಷನ್ ಹೇಗಿರುತ್ತೆ ಅಂತ ಸರ್? ಕ್ಯಾಲ್ಕುಲೇಷನ್ ನೋಡಿ, ಇವರೆಲ್ಲ ದೇ ಆರ್ ಎಕ್ಸ್ಪರ್ಟ್ಸ್. ಅವರು ನಮಗೊಂದು ಚೆಕ್ ಲಿಸ್ಟ್ ಕೊಡ್ತಾರೆ. ಆ ಚೆಕ್ ಲಿಸ್ಟ್ ಅನ್ನು ಟ್ರೈನಿಂಗ್ ಮಾಡಿ ನಾವು ಆಶಾ ಅವ್ರು ಮನೆ ಮನೆಗೆ ಹೋಗ್ತಾರೆ. ಮನೆ ಮನೆಗೆ ಬಂದು ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯವ್ರ ಹತ್ರ ಕೇಳ್ತಾರೆ, ಈ ರೀತಿ ಇದೆ ಆರೋಗ್ಯ, ಈ ರೀತಿ ಆರೋಗ್ಯ, ಈ ರೀತಿ ಆರೋಗ್ಯ, ಎಲ್ಲ ಏಜ್ ಇಂದ ಹಿಡಿದು ಎಲ್ಲ ಕೂಡ ಇದರಲ್ಲಿ. ಆವಾಗ ಅವರಿಗೆ ಒಂದು ಅಂದಾಜು ಡಾಕ್ಟರ್ಗೆ ಸಿಗ್ತದೆ ಎಷ್ಟು ಪೂರ್ವಾಭಾವ ಎಷ್ಟಿದೆ, ತದನಂತರ ಎಷ್ಟಿರ್ತದೆ ಅಂತ ಹೇಳಿಕೊಂಡು ಅದರಲ್ಲಿ ಸೆಲ್ಫ್ ಡಿಸಿಪ್ಲಿನ್ ಆಗಿ ಲೈಫ್ ಸ್ಟೈಲ್ ಎಷ್ಟು ಕಡಿಮೆ ಆಗ್ತದೆ ಇದೆಲ್ಲ ಕೂಡ ಮತ್ತೆ ಅವರು ತಜ್ಞ ವೈದ್ಯರಿದ್ದಾರೆ ಆ ಹಂತಕ್ಕೆ ಮತ್ತೆ ಹೋಗುವ. ಈಗ ನಾವು ಇದು ಸ್ಟಾರ್ಟಿಂಗ್ ಸ್ಟೇಜ್. ಸಮಿತಿ ನೋಡಿ, ದೇ ಆರ್ ಸ್ಟಾರ್ಟಿಂಗ್ ಇಸ್ ದೇ ವರ್ಕ್. ಇಟ್ ಇಸ್ ದೇ ಆರ್ ಡೂಯಿಂಗ್ ದ ಪಾಲಿಸಿ ಫಾರ್ಮ್ ಮಾಡಿ ನಮ್ಗೆ ಕೊಡಬೇಕಲ್ಲ. ಅವರ ಪಾಲಿಸಿ ಫಾರ್ಮ್ ಮಾಡಿ ನಮಗೆ ಕೊಡ್ತಾರೆ. ನಾವು ಅದನ್ನು ನಮ್ಮ ಇಲಾಖೆ ಅಧಿಕಾರಿ ಮುಖಾಂತರ ಅಫಿಷಿಯಲ್ ಆಗಿ ಅದನ್ನು ಅನುಷ್ಠಾನ ಮಾಡ್ತೇವೆ. ಇದರಲ್ಲಿ ನಮ್ಮ ಸಂಸದರು ಅದಕ್ಕೆ ಬೇಕಾಗುವಂಥ ಪ್ರಚಾರ ಕೊಡ್ತಾರೆ.
ಅವ್ರು ಹೇಳಿದನ್ನು ನೀವು ಜನರಿಗೆ ಮುಟ್ಟಿಸ್ತೀರಿ. ಮತ್ತೆ ಬಾಲ್ ಹೇಗೆ ಬ್ಯಾಟ್ ಬರ್ತದೆ ಹಾಗೆ ಹೊಡೆಯುವ. ಈಗ ಟೆನ್ಷನ್ ಮಾಡೋದು ನಾವು. ಈಗ ಮತದಾರ ಅಂತ ತರ್ತಿದ್ದೀರಲ್ಲ, ಇದರಲ್ಲಿ ಮನಪ ಸಂಬಂಧಪಟ್ಟ ಹಾಗೆ ಈಗ ಸಮಿತಿ ರಚನೆ ಮಾಡ್ತಿದ್ದೀವಿ. ಹೌದು. ಆದ್ರೆ ಆ ಸಮಿತಿಗೆ ಈಗ ಇಂಟರ್ಕೋಲ್ ಆಗಿ ಅಂದ್ರೆ ಪರ್ಯಾಯ ಒಂದಿಷ್ಟು ಸಮಸ್ಯೆಗಳಿದೆ ಮಹಿಳೆಯರಲ್ಲಿ. ಈಗ ಹಿಂದೆ 2022-25 ಸಾಲಿನಲ್ಲಿ ಒಂದಿಷ್ಟು ರಿಪೋರ್ಟ್, ಸೆಂಟ್ರಲ್ ರಿಪೋರ್ಟ್ ಪ್ರಕಾರ ಮಹಿಳೆಯರಲ್ಲಿ ಈ ಮನಪಾ ಸಮಸ್ಯೆಗಳಿಂದ ಹೃದಯಾಘಾತ ಆಗ್ತದೆ ಅಂಡ್ ಮಾನಸಿಕ ಸಮಸ್ಯೆಗಳಿದೆ. ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಜಾಗೃತಿ ಇಲ್ಲ ಅನ್ನೋಂಥದ್ದು. ಹಿಂದೆಯಿಂದ ಆರೋಗ್ಯ ಸಚಿವರು ಕಾಲೇಜ್ ಮಟ್ಟದಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಅಂಶ ಸೇರಿಸಬೇಕು ಅಂದ್ರೆ ಅದು ಆಗ್ಲಿಲ್ಲ. ಈಗ ಸಮಿತಿಯನ್ನು ಫಾರ್ಮ್ ಮಾಡ್ತಿದ್ದೀರಾ. ಬಟ್ ಈ ಸಮಿತಿ ಈಗ ನಿಮಗೆ ರಾಜ್ಯದ ಸ್ಥಿತಿಗತಿಗಳ ಅಷ್ಟೇ ವರದಿ ಕೊಡುತ್ತಾ ಅಥವಾ ಇತರೆ ಕಾಯಿಲೆಗಳ ಬಗ್ಗೆದು ಕೂಡ ರಿಪೋರ್ಟ್ ಕೊಡುತ್ತಾ? ಡಾಕ್ಟರ್ ಅಲ್ಲಿದ್ದಾರೆ. ಬರ್ತಾ ಇದೆ ತಿಂಗಳಿಗೆ ಅಥವಾ 3-4 ತಿಂಗಳು ಒಂದ್ಸತಿ ಫ್ರೀಡಮ್ ಪಾರ್ಕ್ ಒಂದು ಪ್ರೊಟೆಸ್ಟ್ ಮಾಡೋದು. ಸೊ ಈಗ ಹೊಸ ಯೋಜನೆಯಿಂದ ಇನ್ನ 6 ತಿಂಗಳು ಅವ್ರಿಗೆ ಮತ್ತೆ ಕಾರ್ಯೊತ್ತಡ ಜಾಸ್ತಿ ಆಗೋದು, ಸಂಬಳ ಆಗ್ತಲ್ಲ, ಇದು ತಮ್ಮ ಗಮನಕ್ಕೆ ಬಂದಿದೆಯಾ? ಈ ಸರ್ವೆ ಮಾಡ್ಲಿಕ್ಕೆ ಮತ್ತೆ ಮನೆ ಹೋಗ್ಬೇಕು ನೋಡಿ. ನಾನು ಹೇಳ್ದು ಕೇಳಿ, ಮುಂಚೆ ಆಶಾ ಕಾರ್ಯಕರ್ತಿದ್ರ ಇಲ್ಲ ಅಲ್ಲ, ಮತ್ತೆ ಅವರಿಗೆ ಅವಕಾಶ ಹೆಲ್ತ್ ಫೆಸಿಲಿಟರ್ ಅಂತ ಹೇಳಿ ನಾವು ಗ್ರಾಮೀಣ ಮಟ್ಟದಲ್ಲಿ ಮಾತ್ರ ನನ್ನ ಟೈಮಲ್ಲಿ ಸ್ಟಾರ್ಟ್ ಆಯ್ತು. ಸೆಂಟ್ರಲ್ ಗೌರ್ಮೆಂಟ್ ಗುಲಾಂ ನಬಿ ಆಜಾದ್ ಇದ್ದಾಗ ಫಸ್ಟ್, ಆವಾಗ ಇಟ್ ವಾಸ್ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಅಂತ ಇತ್ತು. ಹೆಲ್ತ್ ಫೆಸಿಲಿಟರ್ ಬಿಟ್ವೀನ್ ದ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ಜನರ ಮಧ್ಯೆ ಒಂದು ಕೊಂಡಿಯಾಗಿ ಕೆಲಸ ಮಾಡುವಂಥ ಕಾರ್ಯಯೋಜನೆ ಹಮ್ಮಿಕೊಂಡ್ರು. ತದನಂತರ ಗ್ರಾಮೀಣ ಹೆಲ್ತ್ ಇಂಪ್ರೂವ್ ಆಯಿತು, ನಗರ ಹೆಲ್ತ್ ಡೌನ್ ಆಗಲಿಕ್ಕೆ ಪ್ರಾರಂಭ ಆಯಿತು. ಅದಕ್ಕಾಗಿ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ತಂದು ಸಿಟಿಯನ್ನು ಕೂಡ ಏರ್ಪಾಡು ಮಾಡೋಂತಾಯಿತು. ಈಗ ತದನಂತರ ಆವಾಗ ನಮ್ಮ ಸರ್ಕಾರ ಇದ್ದಾಗ ಹಂತ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಈಕ್ವಲ್ ಇನ್ಸೆಂಟಿವ್ಸ್ ಅಂತೇಳಿ ಅವತ್ತು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆವು ಇದಕ್ಕೆ. ಈ ಹೇಗಾದರೂ ಬೇರೆ ಬೇರೆ ಮನೆಗೆ ಅವರು ಹೋಗಲೇಬೇಕು. ಅದರ ಜೊತೆಯಲ್ಲಿ ಇದೊಂದು ಇದರಲ್ಲಿ ಎಕ್ಸ್ಟ್ರಾ ಕೆಲಸ ಏನಿಲ್ಲ. ಇದರಲ್ಲಿ ಜಸ್ಟ್ ಒಂದು ಮಾಹಿತಿ ತಗೊಳ್ಳೋದು ಮಾತು, ಅದು ಡೈಲಿ ತಗೊಳ್ಳಿಕ್ಕಿಲ್ಲ. ಒಮ್ಮೆ ಒಂದು ರೌಂಡ್ ಮನೆಗೆ ಹೋದರೆ ಓನ್ಲಿ ಒನ್ಸ್ ಆ ಮಾಹಿತಿಯನ್ನು ತಗೊಳ್ಳುವಂಥ ವಿಚಾರ ಮಾತ್ರ ಇರುವಂಥದ್ದು. ಸೊ ಅವರು ಕೂಡ ಪಾಪ ಅವ್ರಿಗೆ ಇವತ್ತು ವೇತನ ಕಡಿಮೆ ಇದ್ದರೂ ಕೂಡ ಆದಷ್ಟು ಅವ್ರ ಪ್ರಾಮಾಣಿಕತೆಯಿಂದ ಎಲ್ಲ ಕೆಲಸ ಖಂಡಿತವಾಗಿಯೂ ಮಾಡ್ತಾರೆ. ಇದನ್ನು ಎಕ್ಸ್ಟ್ರಾ ಕೆಲಸ, ಬರ್ಡನ್ ಕೆಲಸ ಅಂತಲ್ಲ. ಇಟ್ಸ್ ಆ ಒಂದು ಟೈಮಲ್ಲಿ ಸ್ವಲ್ಪ ಆ ಒಂದು ಅವರಿಗೆ ಸಮಯ ಮೀಸಲಿಡುವಂಥ ಕೆಲಸ ಇವತ್ತು ಆಗ್ತದೆ. ಅದು ಇದು ಕೆಲಸ ಈ ಒಂದು ಯೋಜನೆ ಇರಲಿ ಅಥವಾ ಇಲ್ಲದೇ ಇರಲಿ, ಅವರಿಗೆ ವೇತನ ಮತ್ತು ಅವರಿಗೆ ಗೌರವಧನ ಜಾಸ್ತಿ ಮಾಡಲಿಕ್ಕೆ ನಾವು ಈಗಾಗಲೇ ಮೊನ್ನೆ ಕೇಂದ್ರದ ಆರೋಗ್ಯ ಸಚಿವರನ್ನು ಭೇಟಿಯಾಗಿ ಅದನ್ನು ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ನೀವು 100 ಯೋಜನೆ ಹಮ್ಮಿಕೊಳ್ತೀರಿ, ವರ್ಷಕ್ಕೆ ಒಂದು ಯೋಜನೆಗಳು ಸೆಂಟ್ರಲ್ ಗೌರ್ಮೆಂಟ್ನವರು NHM ಅಲ್ಲಿ ವಹಿಸ್ತಾರೆ. ಈ ಸಲ ಕೂಡ ವಹಿಸಿದ ವರ್ಷ ನಿಮ್ಮ ಪ್ರೋಗ್ರಾಮ್ ಈ ಸಲ ಒಂದು ಯೋಜನೆ ಇದೆ, ನೀವು ಅನುಷ್ಠಾನ ಮಾಡಲಿಕ್ಕೆ ಆಶಾ ಕಾರ್ಯಕರ್ತರು ಅಂತ ಹೇಳಿದಿರಿ. ಅವ್ರಿಗೆ ಹಿಂದೆ ಕೊಡುವಂತ ಕೊಡೋದಿದ್ರೆ ಕರೆಕ್ಟ್ ಇಂಪ್ಲಿಮೆಂಟ್ ಆಗುದಿಲ್ಲ. ಬಟ್ ವಿಲ್ ಗೋ ವರ್ಕ್ ಆನ್ ದ್ಯಾಟ್. ಅದಕ್ಕೆ ಅವರು ಕೂಡ ಗಣನೆಗೆ ತಕ್ಕೊಂಡು ಅವರನ್ನು ನಮ್ಮ ಆರೋಗ್ಯ ಇಲಾಖೆ ಕರೆಕ್ಟಾಗಿ ಕೆಲಸ ಮಾಡಬೇಕಾದ್ರೆ ನನ್ನ ಆರೋಗ್ಯ ಇಲಾಖೆಯಲ್ಲಿರುವಂಥ ಆ ಒಂದು ವರ್ಕ್ ಕೆಲಸ ಮಾಡುವ ಯಾರು ಅವರ ಟೆನ್ಷನ್ ಕಡಿಮೆ ಮಾಡಬೇಕು. ಅವ್ರನ್ನ ಸ್ಟ್ರೆಂಥನ್ ಮಾಡಿಕೊಂಡು ಅವ್ರ ಟೆನ್ಷನ್ ಕಡಿಮೆ ಮಾಡಿ ಅವ್ರ ಮುಖಾಂತರ ನಾವು ಕೆಲಸ ಮಾಡಿಸ್ಕೊಳ್ಬೇಕು. ಅದು ನಾವು ಪ್ಲಾನ್ ಮಾಡ್ತೇವೆ. ಎಲ್ಲ ಇವತ್ತಿಗೆ ಮತ್ತೆ ನಾಳೆ ಎಂತ ಹೇಳಿದ್ರು ನಿಮ್ಗೆ, ಇವತ್ತಿಗೆ ಮುಗಿಸುವ, ನಾಳೆ ಮತ್ತೆ ಬೆಳಗ್ಗೆ ಅದು ನೋಟ್ ಮಾಡಿ ಅದು ನೋಟ್ ಮಾಡಿ ಒಂದು ಇದು. ಮತ್ತೆ ಆಗೊಂದು ಪ್ರಶ್ನೆ ಕೇಳಿದ್ರಲ್ಲ, ಒಂದದು ಮತ್ತೆ 5 ಕೇಸಸ್ ಆಡಿಟ್ ಮಾಡ್ತಾರೆ ಅಂತ ಹೇಳಿದ್ರ. ಯಾವ್ದು ನಿಮ್ಮ ಸಿಸರಿನ್ ವಿಲ್ ಗಿವ್ ದ ಡೀಟೇಲ್ಸ್. ಈಗ ನಾನು ಬದುಕು ಉಳಿತೇನೆ ಸ್ವಲ್ಪ ದಿವಸ, ನೀವೆಲ್ಲ ಇದ್ದೀರೆಂಬ ವಿಶ್ವಾಸ ನಮ್ಗೆ ಇದೆ. ನಾನು ಸೇರಿದಾಗ ಮತ್ತೆ ವಿಚಾರ ಹೇಳ್ತೇನೆ. ನಾನು ಬದುಕದಿದ್ರೆ ಒಬ್ಬ ಬರ್ತಾನೆ, ಅವನು ಬಂದು ವಿಷಯ ಹೇಳ್ತಾನೆ, ಟೆನ್ಷನ್ ಮಾಡಬೇಡಿ. ಈಗ ಅವ್ರು ಎಂತ ಹೇಳ್ತಾರೆ,